ಆಲದ ಮರ. ಆಲದ ಮರವು ಒಮ್ಮೆ ನೆಲದ ಮೇಲೆ ಬೇರು ಬಿಟ್ಟರೆ ಸಾಕು, ಅದು ನೂರಾರು ವರ್ಷಗಳ ಕಾಲ ಬೆಳೆದು ಬದುಕುತ್ತದೆ. ಆಲದ ಮರ ಬೆಳೆದಂತೆ ಅದರ ಕೊಂಬೆಗಳು ಕೂಡ ಬೆಳೆಯುತ್ತಲೇ ಹೋಗುತ್ತಿರುತ್ತದೆ. ಸುಮಾರು 1 ಎಕರೆಯಷ್ಟು ಸ್ಥಳವನ್ನ ಈ ಆಲದ ಮರವು ಆಕ್ರಮಿಸಿಕೊಳ್ಳುತ್ತದೆ. ಮನುಷ್ಯನ ಜೀವನಕ್ಕೂ ಆಲದ ಮರಕ್ಕೂ ಒಂದು ರೀತಿಯ ಸಂಬಂಧವಿದೆ. ಸಾಮಾನ್ಯವಾಗಿ ತಂದೆಯನ್ನ ನಾವು ಆಲದ ಮರಕ್ಕೆ ಹೋಲಿಸುತ್ತೇವೆ, ಏಕೆಂದರೆ ಆಲದ ಮರವು ಸಾವಿರಾರು ಕೊಂಬೆಗಳಿಗೆ ಹೇಗೆ ಆಧಾರವಾಗಿದೆಯೋ ಹಾಗೆಯೇ ಒಬ್ಬ ತಂದೆ ತನ್ನ ಮನೆಗೆ ಆಧಾರವಾಗಿರುತ್ತಾರೆ. ಹಾಗಾಗಿ ಮನುಷ್ಯರ ವಂಶಾವಳಿಯನ್ನು ಕೂಡ ಆಲದ ಮರಕ್ಕೆ ಹೋಲಿಸಲಾಗುತ್ತದೆ. ಇದು ಸುಮಾರು 100 ಅಡಿ ಎತ್ತರ ಬೆಳೆದು ಹಲವಾರು ಜಾಗವನ್ನ ಆಕ್ರಮಿಸಿಕೊಳ್ಳುತ್ತದೆ. ಮರದ ಕೊಂಬೆಗಳಿಂದ ಜೋತು ಬಿದ್ದ ಜಡೆ ಬೇರುಗಳು ಕೊಂಬೆಗಳಿಗೆ ಕಂಬಗಳಂತೆ ಆಧಾರ ಕೊಟ್ಟು ಅದರ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಈ ಮರಗಳನ್ನು ದಾರಿಯುದ್ದಕ್ಕೂ ನೆರಳಿಗಾಗಿ ಬಳಸಲಾಗುತ್ತದೆ. ಇದರ ಎಲೆ ಆಡು, ಕುರಿ, ದನಕರುಗಳಿಗೆ ಒಳ್ಳೆಯ ಆಹಾರವಾಗಿದೆ ಮತ್ತು ಕಾಗದದ ತಯಾರಿಕೆಗೆ ಬೇಕಾಗುವ ಪಲ್ಪನ್ನು ಕೂಡ ತಯಾರಿಸಲು ಇದರ ಕಟ್ಟಿಗೆಯನ್ನ ಬಳಸಲಾಗುವುದು. ಈ ಮರವನ್ನು ಸೌದೆಯನ್ನಾಗಿ ಕೂಡ ಬಳಸಲಾಗುತ್ತದೆ. ಆಲದ ಮರದ ಹಾಲನ್ನು ಹಲ್ಲು ನೋವಿಗೆ, ಗಂಟು ಕಟ್ಟಿದ ಹುಣ್ಣುಗಳಿಗೆ, ಬಾವು ಬಂದ ಭಾಗಕ್ಕೆ ಇದನ್ನ ಉಪಯೋಗಿಸಲಾಗುತ್ತದೆ. ಈ ಮರದಲ್ಲಿ ಬೆಳೆಯುವ ಆಲದ ಹಣ್ಣುಗಳು ಅಳಿಲುಗಳಿಗೆ ತುಂಬಾ ಪ್ರಿಯವಾದ ಆಹಾರವಾಗಿರುತ್ತದೆ. ಆಲದ ಮರವು ಭಾರತೀಯ ಸಂಸ್ಕೃತಿಯಲ್ಲಿ ಮತ್ತು ಹಿಂದೂ ಧರ್ಮದಲ್ಲಿ ಮಹತ್ವದ ಸ್ಥಾನವನ್ನ ಹೊಂದಿದೆ. ಇದನ್ನು ಪೂಜಿಸಲಾಗುತ್ತದೆ ಮತ್ತು ಆಲದ ಮರವನ್ನು ಪವಿತ್ರವೆಂದು ಪರಿಗಣಿಸಲಾಗಿದೆ. ಆಲದ ಮರವು ದೀರ್ಘಾಯುಷ್ಯ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಸಂಕೇತವಾಗಿದೆ. ಈ ಮರವನ್ನು ಕಲ್ಪವೃಕ್ಷವೆಂದು ಕೂಡ ಕರೆಯಲಾಗುತ್ತದೆ. ಅಂದರೆ ಒಬ್ಬ ವ್ಯಕ್ತಿಯು ತನ್ನಲ್ಲಾಗುವ ಎಲ್ಲ ಸುಖ ದುಃಖಗಳನ್ನು ಜನರ ಬಳಿ ಹೇಳಿಕೊಂಡರೆ ಅವರು ಆ ತಕ್ಷಣ ಮಾತ್ರ ಕೇಳಿ ಮತ್ತೆ ನಮ್ಮನ್ನು ಹೀಯಾಳಿಸುತ್ತಾರೆ. ಆದರೆ ನಮ್ಮ ತೊಂದರೆಯನ್ನು ಆಲದ ಮರದ ಬಳಿ ಹೇಳಿಕೊಂಡರೆ ನಮ್ಮ ಎಲ್ಲ ಆಸೆಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ ಮತ್ತು ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಆಲದ ಮರವು ತ್ರಿಮೂರ್ತಿಗಳನ್ನು ಪ್ರತಿನಿಧಿಸುತ್ತದೆ ಎಂದು ಹೇಳಲಾಗಿದೆ. ಇದರ ಬೇರುಗಳು ಬ್ರಹ್ಮನನ್ನು, ತೊಗಟೆ ವಿಷ್ಣುವನ್ನು ಮತ್ತು ರೆಂಬೆಗಳು ಶಿವನನ್ನು ಹೋಲುತ್ತವೆ ಎಂದು ನಂಬಲಾಗಿದೆ. ಆಲದ ಮರವನ್ನು ಪೂಜಿಸುವುದು ಅನೇಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಆಚರಣೆಗಳ ಭಾಗವಾಗಿದೆ. ವಿಶೇಷವಾಗಿ ಸಾವಿತ್ರಿ ಪೂಜೆಯ ದಿನದಂದು ಆಲದ ಮರವನ್ನು ಪೂಜಿಸಲಾಗುತ್ತದೆ.